ಯಾವ್ದಾನು ಒಂದು ಕಾರ್ಯಕ್ರಮ ಅಥವಾ ಸಮಾರಂಭಕ್ಕೆ ಇನ್ವಿಟೇಷನ್ ಇಲ್ದಲೆ ನೀವು ಹೋಗ್ಬಿಡ್ತೀರಾ? ಆಮೇಲೆ ಏನದು ಶೂಟಿಂಗ್ಗೆ ಪರ್ಮಿಷನ್ ಕೊಡಲ್ಲ ಎಂದು ಕೊಡೋದೇ ಇಲ್ವಾ? ಹಾಗಾದ್ರೆ ಕೊಡೋದಿಲ್ಲ ಅಂತ ಹೇಳೋದಕ್ಕೆ ನೀವು ಯಾರು? ರೆವಿನ್ಯೂ ಅಧಿಕಾರಿಗಳು ಮತ್ತು ಸಬ್ ರಿಜಿಸ್ಟರ್ ಮೇಲೆ ನಿಮ್ಮ ನಟ್ಟು ಬೋಲ್ಟು ಟೈಟ್ ಮಾಡಿ. ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರೇ, ಸಿನಿಮಾದವರ ನಟ್ಟು ಬೋಲ್ಟ್ ಅನ್ನ ಟೈಟ್ ಮಾಡೋದಕ್ಕಿಂತ ಮೊದಲು ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ಮ ಅಂಡರ್ ಬರುತ್ತಲ್ಲ ಒಂದಷ್ಟು ಸಾರ್ವಜನಿಕ ಕ್ಷೇತ್ರಗಳಿದೆಯಲ್ಲ, ಅವರ ಅಧಿಕಾರಿಗಳು ಅವರ ನಡವಳಿಕೆಗಳ ಮೇಲೆ ನಿಮ್ಮ ನಟ್ಟು ಬೋಲ್ಟ್ ಅನ್ನ ಟೈಟ್ ಮಾಡಿ. ಮೊದಲನೇದಾಗಿ ಸಿನಿಮಾ ರಂಗದವರು, ಸಿನಿಮಾ ಕ್ಷೇತ್ರದಲ್ಲಿರೋರು ಸಾರ್ವಜನಿಕ ಸೇವೆ ಮಾಡೋದಕ್ಕೆ ಬಂದವರಲ್ಲ. ಅವ್ರಿಗೆ ನಿಮ್ಮ ಸಾರ್ವಜನಿಕ ರಂಗದಲ್ಲಿ ಯಾವುದು ಸ್ಯಾಲ್ರಿ ಬರೋದಿಲ್ಲ. ಅವರು ಮನೋರಂಜನೆ ಮಾಡೋದಕ್ಕೆ, ಜನಗಳಿಗೆ ಮನೋರಂಜನೆ ಮಾಡೋದಕ್ಕಷ್ಟೇ ಅವರ ಹಕ್ಕಿರುವಂಥದ್ದು. ಅವರ ಹಕ್ಕು ಬಾಧ್ಯತೆಗಳೇನಿದೆ ಅವ್ರು ಮಾಡ್ತಾರೆ. ಆಮೇಲೆ ಈ ಡಿ ಕೆ ಶಿವಕುಮಾರ್ ಅವರು, ಈ ಕಾಂಗ್ರೆಸ್ ಪಕ್ಷ ಒಂದು ಕುಡಿಯುವ ನೀರಿನ ಬಗ್ಗೆ ಒಂದು ಹೋರಾಟವನ್ನ ಮಾಡಿತ್ತು. ನಿಮ್ಮ ಕಾಂಗ್ರೆಸ್ ಪಕ್ಷ ಮಾಡಿದೆ. ಒಂದು ಪಕ್ಷದ ಪರವಾಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ, ಹೋರಾಟ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಪಕ್ಷದ ಅನುಯಾಯಿಗಳು, ಪಕ್ಷದ ಫಾಲೋವರ್ಸ್ ಬರ್ಬೋದು, ಬರ್ದಲ್ಲೇನು ಇರಬಹುದು. ಬೇರೆ ಪಕ್ಷದವರು ಅನುಯಾಯಿಗಳು ಅಥವಾ ಬೇರೆ ಪಕ್ಷವನ್ನ ಅವಲಂಬನೆ ಮಾಡಿರೋರು ಬರಬೇಕು ಅಂತಾನೆ ರೂಲ್ಸ್ ಏನಿದೆ. ಈಗ ರಾಜಕಾರಣ ಮಾಡುವಂಥದ್ದು ಅವರವರ ವೈಯಕ್ತಿಕ ಅಭಿಪ್ರಾಯ. ಅದು ಬಂದ್ರೆ ಬರ್ಬೋದು, ಬಿಟ್ರೆ ಬಿಡ್ಬೋದು. ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ, ಒಂದು ಸಿನಿಮಾ ರಂಗದವರ ಮೇಲೆ ನಿಮ್ಮ ಅಧಿಕಾರದ ದರ್ಪ ತೋರೋದಿದೆಯಲ್ಲ, ಇದು ತಪ್ಪು. ಇದು ಆಮೇಲೆ ಏನದು ಶೂಟಿಂಗ್ಗೆ ಪರ್ಮಿಷನ್ ಕೊಡಲ್ಲ ಎಂದು ಕೊಡೋದೇ ಇಲ್ವಾ? ಹಾಗಾದ್ರೆ ಕೊಡೋದಿಲ್ಲ ಅಂತ ಹೇಳೋದಕ್ಕೆ ನೀವು ಯಾರು? ಹಂಗಾರೆ ಒಂದು ಕ್ಷೇತ್ರವನ್ನೇ ಸಂಪೂರ್ಣವಾಗಿ ನಿಮ್ಮ ಹತೋಟಿನಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯನಾ? ಕಾನೂನಿಲ್ವಾ? ಸಂವಿಧಾನ ಇರೋದು ಎಂತಕ್ಕೆ? ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರೇ, ನೀವೇನು ನಮ್ಮ ಅಂತಾರಾಷ್ಟ್ರೀಯ ಸಿನಿಮಾ ಇದನ್ನ ಮಾಡ್ತಾ ಇದ್ದೀರಲ್ಲ, ನಾನು ಸಹ ಪ್ರೊಡ್ಯೂಸರು, ನನಗಿನ್ನೂ ಇನ್ವಿಟೇಷನ್ನೇ ಬಂದಿಲ್ಲ. ತಪ್ಪು ಯಾರ್ದಿದೆ ಇದರಲ್ಲಿ? ಆಯೋಜಕರದ್ದು ತಪ್ಪ, ಅಥವಾ ಅದೇನು ಪ್ರೋಗ್ರಾಮನ್ನು ಫುಲ್ ಕಂಪ್ಲೀಟ್ ಆಗಿ ಅಂದ್ರೆ ಮಾಡಿದಾರಲ್ಲ ಅವ್ರದ್ದು ತಪ್ಪ, ಅಥವಾ ಏನೇನೋ ಹೇಳಿಕೆಗಳನ್ನ ಕೊಟ್ಬಿಟ್ರಲ್ಲ ನಿಮ್ದು ತಪ್ಪು ಅಂತ ನಾವು ತಗೊಳೋದಕ್ಕಾಗಲ್ವಾ? ಪ್ರತಿಯೊಬ್ರು ಯಾರಿಗೂ ಇನ್ವಿಟೇಷನ್ ಹೋಗ್ಲಿ, ಯಾರಿಗೂ ಬೇಕಾದವ್ರಿಗೆ ಹಾಕಿದ್ದೀರಾ? ಇಲ್ಲ ನಮಗೆ ಪ್ರೊಡ್ಯೂಸರ್ ಗ್ರೂಪಲ್ಲಿ ಅಪ್ಲೋಡೇ ಆಗಿಲ್ಲ, ಅದು ಯಾರು ನಮಗೆ ಇನ್ವೈಟೇ ಮಾಡಿಲ್ಲ. ಯಾವ್ದಾನು ಒಂದು ಕಾರ್ಯಕ್ರಮ ಅಥವಾ ಸಮಾರಂಭಕ್ಕೆ ಇನ್ವಿಟೇಷನ್ ಇಲ್ದಲೆ ನೀವು ಹೋಗ್ಬಿಡ್ತೀರಾ? ಮತ್ತೆ ನಮಗೂ ಇನ್ವಿಟೇಷನ್ ಬಂದಿಲ್ಲ, ನಾವು ಹೋಗಿಲ್ಲ. ನೀವ್ ಹೇಳಿದ್ದೀರಾ ಎಲ್ಲ ಎಡಿಟರ್ಗಳಿಗಾಗ್ಲಿ, ಕ್ಯಾಮ್ರಾಮನ್ಗಾಗ್ಲಿ, ತಾಂತ್ರಿಕ ವರ್ಗದವ್ರಿಗೆ, ನಮ್ಮ ಪ್ರೊಡ್ಯೂಸರ್ಗಳಿಗೆ, ಆಕ್ಟರ್ಗಳಿಗೆ ಎಲ್ಲರೂ ಸಹ ಬಂದ್ಬಿಡ್ಬೇಕು. ನಮಗೆ ಮಾಹಿತಿನೇ ಇಲ್ಲದೆ ನಾವು ಹೇಗೆ ಬರೋದಕ್ಕೆ ಸಾಧ್ಯ? ಇನ್ವೈಟ್ ಮಾಡುವಂಥದ್ದು ಧರ್ಮ ಯಾರು? ಅದು ಪ್ರೋಗ್ರಾಮ್ ಅನ್ನು ಯಾರು ಅಸೈನ್ ಮಾಡಿರ್ತಾರೆ ಅವರು, ಪ್ರತಿಯೊಬ್ಬ ಸಿನಿಮಾ ಕಲಾವಿದರು ಯಾರಿರ್ತಾರೆ ಎಂಟೈರ್ ಪ್ರತಿಯೊಬ್ಬರಿಗೂ ಇನ್ವೈಟ್ ಅನ್ನ ಮಾಡಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ ಬನ್ನಿ ಅಂತ ಹೇಳುವಂತ ಧರ್ಮ ಮತ್ತು ಜವಾಬ್ದಾರಿ ನಿಮ್ದಿದೆ. ಅದನ್ನ ಹೊರತುಪಡಿಸಿ ಸಿನಿಮಾ ರಂಗಕ್ಕೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ, ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅದಲ್ಲ. ಮೊದಲನೇದಾಗಿ ಸಾರ್ವಜನಿಕ ಪ್ರತಿನಿತ್ಯ ಸಮಸ್ಯೆಗಳಿದೆಯಲ್ಲ, ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಆಗ್ತಾ ಇಲ್ಲ. ಎಲ್ಲ ರೆವಿನ್ಯೂ ಲ್ಯಾಂಡ್, ಗೋಮಾಳ ಲ್ಯಾಂಡ್ಗಳನ್ನ ರಿಜಿಸ್ಟರ್ ಮಾಡ್ತಾವ್ರಲ್ಲ, ರೆವಿನ್ಯೂ ಅಧಿಕಾರಿಗಳು ಮತ್ತು ಸಬ್ ರಿಜಿಸ್ಟರ್ ಮೇಲೆ ನಿಮ್ಮ ನಟ್ಟು ಬೋಲ್ಟು ಟೈಟ್ ಮಾಡಿ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದೀರಾ, ಇಲ್ಲಿಗಲ್ ಅಪಾರ್ಟ್ಮೆಂಟ್ ಇದೆ, ಕುಡಿಯಕ್ಕೆ ನೀರು ಸಿಗ್ತಾ ಇಲ್ಲ ಕರೆಕ್ಟಾಗಿ, ರೋಡ್ಗಳು ಸರಿ ಇಲ್ಲ. ಈ ಅಧಿಕಾರಿಗಳ ಮೇಲೆ ನಟ್ಟು ಬೋಲ್ಟು ಟೈಟ್ ಮಾಡಿ. ಆ ಟ್ರಾಫಿಕ್ ಪೊಲೀಸರು ಎಲ್ಲಿ ಬೇಕಲ್ಲಿ ವೆಹಿಕಲ್ನ ಸೀಸ್ ಮಾಡ್ಬಿಟ್ಟು ಫೈನ್ ಹಾಕ್ತಾವ್ರು, ಎಲ್ಲಿ ಬೇಕಲ್ಲಿ ನಿಲ್ಸಂಗಿಲ್ಲ ಅಂತ ಭ್ರಷ್ಟ ಅಧಿಕಾರಿಗಳ ಮೇಲೆ ನಿಮ್ಮ ನಟ್ಟು ಬೋಲ್ಟನ್ನು ಟೈಟ್ ಮಾಡಿ. ಸಮಾಜದ ವರ್ಗಕ್ಕೆ, ಸಮಾಜದ ಸಾರ್ವಜನಿಕರಿಗೆ ಒಳ್ಳೇದಾಗುವಂತ ಕೆಲಸಗಳಿದೆಯಲ್ಲ ಅದನ್ನ ಮಾಡ್ತಾ ಇಲ್ವಲ್ಲ, ಅಂತ ಅಧಿಕಾರಿಗಳ ಮೇಲೆ ನಿಮ್ಮ ನಟ್ಟು ಬೋಲ್ಟನ್ನು ಟೈಟ್ ಮಾಡಿ. ಅದನ್ನ ಬಿಟ್ಟು ಇಲ್ಲಿ ಸಿನಿಮಾ ರಂಗದವರ ಮೇಲೆ ಬಂದು ನಿಮ್ಮ ಅಧಿಕಾರದ ದೌರ್ಜನ್ಯ ಮಾಡುವಂಥದ್ದು ತಪ್ಪು. ನಮ್ಮ ನಟ್ಟು ಬೋಲ್ಟನ್ನ ಸರಿ ಇದ್ರೆ ಸರಿ, ತಪ್ಪಾದ ತಪ್ಪು, ಸರಿ ತಪ್ಪುಗಳನ್ನ ಮಾಡ್ಕೊಳ್ಳುವಂತ ಬುದ್ಧಿವಂತಿಕೆ ಮತ್ತು ಕಾನೂನು ಎಲ್ಲರಿಗೂ ನಮಗೆ ಗೊತ್ತಿದೆ. ನಿಮ್ಮ ಹತ್ರ ಏಳ್ಸ್ಕೊಂಡು ಮಾಡ್ಕೊಂಡು ಮತ್ತೊಂದು ಮಗದೊಂದು ಏಳ್ಸ್ಕೊಂಡು ಮಾಡ್ಕೋಬೇಕಾದ ಅವಶ್ಯಕತೆ ನಮಗಿಲ್ಲ. ನಿಮ್ಮ ಪಕ್ಷ, ನಮ್ಮ ಸರ್ಕಾರ ಏನ್ ಮಾಡುತ್ತೆ, ಜನಗಳಿಗೆ ಒಳ್ಳೇದಾಗುವಂತ ಕೆಲಸವನ್ನ ಮಾಡಿ.